ಬಹುತೇಕ ಉತ್ಖನನ ಮಾಡುವಂಥದ್ದೇ ಮುಖ್ಯ ವಿಚಾರವಾಗಿರುತ್ತೆ. ಸ್ಥಳಮಾಜರು ಅಥವಾ ಏನು ಹೂತಿಟ್ಟ ಶವಗಳನ್ನು ಮಾರ್ಕ್ ಮಾಡುವಂಥ ಪ್ರಕ್ರಿಯೆಗಳು ಬಹುತೇಕ ನಿನ್ನೆ ಮುಗಿದಿದೆ. ಒಂದೆರಡು ಜಾಗ ಅಂದರೆ ಅಧಿಕಾರಿಗಳು ಅಂದುಕೊಂಡಿದ್ದಂಥ ಒಂದು 2 ಜಾಗಗಳನ್ನು ಬಿಟ್ಟರೆ 13 ಜಾಗಗಳನ್ನು ಮಾರ್ಕ್ ಮಾಡಲಾಗಿದೆ. ಸೊ ಇವತ್ತು ಪುತ್ತೂರು ಎಸಿ ಸ್ಟೆಲಾ ವರ್ಗೀಸ್ ಅವರ ನೇತೃತ್ವದಲ್ಲಿ ಅದರ ಉತ್ಖನನದ ಪ್ರೊಸೆಸ್ ಡಿಗ್ಗಿಂಗ್ ಸ್ಟಾರ್ಟ್ ಆಗುತ್ತೆ. ಸಮಾಧಿಯನ್ನು ಅಗೆಯುವಂಥ ಪ್ರೊಸೆಸ್ ಇನ್ನೇನು ಕ್ಷಣಗಣನೆ ಅನ್ನುವಂಥದ್ದು ಕೂಡ ಇದಕ್ಕೆ ಆರಂಭವಾಗಿದೆ ಅಂತ ಹೇಳ್ತಾ ಹೋಗ್ಬೋದು. ಈಗಾಗಲೇ ಇದಕ್ಕೆ ಬೇಕಾದಂಥ ಪೂರ್ವ ತಯಾರಿಯನ್ನು ಅಧಿಕಾರಿಗಳು ಮಾಡ್ಕೊಂಡಿದ್ದಾರೆ. ಬೆಳ್ತಂಗಡಿಯ SIT ಕಚೇರಿ ಏನಿದೆ ಅಲ್ಲಿಗೆ ಈಗಾಗಲೇ ಮೆಡಿಕಲ್ ಆಫೀಸರ್ಸ್ ಆಗಿರ್ಬೋದು, ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ ಆಗಿರ್ಬೋದು, FSL ಆಗಿರ್ಬೋದು, ಇವರೆಲ್ಲರೂ ಕೂಡ ಬಂದು ತಯಾರಾಗಿರುವಂಥದ್ದು. ಸೊ ಇಲ್ಲಿಂದಲೇ ಇವತ್ತು ಆ ಒಂದು ಶವ ಹೊರತೆಗೆಯುವಂಥ ಪ್ರಕ್ರಿಯೆ ಆರಂಭವಾಗುವಂಥ ಸಾಧ್ಯತೆ ಇದೆ. ಸೊ ಈ ಜಾಗ ನಿನ್ನೆ ಆ ಒಂದು ಏನು ಅನಾಮಿಕ ವ್ಯಕ್ತಿ ಏನಿದ್ದ ಆತ ಇಲ್ಲಿಂದಲೇ ಆ ಒಂದು ಶವ ತೋರಿಸುವಂಥ ಜಾಗವನ್ನು ಆರಂಭ ಮಾಡಿದ್ದ. ಶವ ಹೊರತೆಗೆಯುವಂಥ ಪ್ರಕ್ರಿಯೆ ಜಾಗಗಳನ್ನು ತೋರಿಸುವಂಥ ಪ್ರಕ್ರಿಯೆಯನ್ನು ಇಲ್ಲಿಂದಲೇ ಆರಂಭ ಮಾಡಿದ್ದ. ಸೊ ಇಲ್ಲಿಂದನೇ ಆತ ಕಾಡಿನ ಒಳಗೂ ಕೂಡ ಎಂಟ್ರಿಯನ್ನು ಪಡೆದಿದ್ದ. ಈ ಬೌಂಡ್ರಿಯಿಂದ ಈ ನೇತ್ರಾವತಿ ನದಿ ಏನಿದೆ ನದಿಯ ಈ ಭಾಗದಿಂದ ಎಂಟ್ರಿಯಾಗಿ ಈ ಸುತ್ತಳತೆಯಿಂದ ಹೋಗಿ ಇನ್ನೊಂದು ಡೆಡ್ ಎಂಡ್ಗೆ ಹೋಗಿ ಅಲ್ಲಿ ನೇತ್ರಾವತಿ ಸೇತುವೆ ಬಳಿ ಹೋಗಿ ಅಲ್ಲಿ 8ನೇ ಜಾಗವನ್ನು ತೋರಿಸಿದ್ದ. ಅಂದರೆ ಇಲ್ಲಿಂದ ಸುಮಾರು ನೇತ್ರಾವತಿ ಸೇತುವೆವರೆಗೂ ಕೂಡ ಆತ 7 ಜಾಗಗಳನ್ನು ತೋರಿಸಿದ್ದ. ನೀವೇನು ದೃಶ್ಯದಲ್ಲಿ ನೋಡ್ತಾ ಇದ್ರು ಇದೇ ಪಾಯಿಂಟ್ನಿಂದ ನಿನ್ನೆ ಆತ ಎಂಟ್ರಿ ಕೂಡ ಆಗಿದ್ದ. ಇಲ್ಲಿಂದಲೇ ಆತ ಎಂಟ್ರಿಯನ್ನು ಕೂಡ ಪಡೆದಿರುವಂಥದ್ದು ಕಾಡಿನೊಳಗೆ. ಹಾಗಾಗಿ ಬಹುತೇಕ ಇವತ್ತು ಸಮಾಧಿ ಅಗೆಯುವಂಥ ಪ್ರಕ್ರಿಯೆ ಇಲ್ಲಿಂದನೇ ಆರಂಭವಾಗುವಂಥ ಸಾಧ್ಯತೆ ಇದೆ. ಇಲ್ಲೂ ಒಂದು ಸೀನ್ ಆಫ್ ಕ್ರೈಮ್ ಅನ್ನು ಹಾಕಿದ್ದಾರೆ. ಇಲ್ಲೂ ನಂಬರ್ 1 ಇಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ. ಏನು ಪೊದೆಯ ಮಾದರಿಯಲ್ಲಿ ನಮ್ಗೆ ಕಾಣಿಸ್ತಾ ಇದೆಯೋ ಕಾಡಿನ ಬಾರ್ಡರಲ್ಲಿ, ಸೊ ಅಲ್ಲೇ ಒಂದು ಸೀನ್ ಆಫ್ ಕ್ರೈಮ್ ಅನ್ನು ಕೂಡ ಹಾಕಿದ್ದಾರೆ. ಸೊ ಅಲ್ಲೇ ಇವತ್ತು ಸಮಾಧಿ ಅಗೆಯುವಂಥ ಒಂದು ಪ್ರಕ್ರಿಯೆ ಆರಂಭವಾಗುತ್ತೆ. ಸೊ ಈಗ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅದಕ್ಕೆ ಬಟ್ಟೆ ಬರೆ ಏನು ಭದ್ರತೆಯನ್ನೆಲ್ಲ ಒದಗಿಸಿದ್ದಾರೆ. ಇನ್ನು ಅಗೆಯುವಂಥ ಪ್ರೊಸೆಸ್ ಯಾವ ಥರ ಆಗುತ್ತೆ ಅಂತ ನೋಡೋದಾದರೆ, ಸೊ ಅಲ್ಲಿ ಅಗೆಯುವಂಥ ಹೊತ್ತಿನಲ್ಲಿ ಯಾವುದಾದ್ರೂ ವಸ್ತುಗಳು ಸಿಕ್ಕಿದ್ರೆ ಅಥವಾ ಬಟ್ಟೆಗಳು ಸಿಕ್ಕಿದ್ರೆ ಯಾವುದೇ ರೀತಿಯ ಸಾಕ್ಷ್ಯ ಆಗಿರ್ಬೋದು, ಆ ಹೆಣ ಹೂತು ಹಾಕುವಾಗ ಅದರಲ್ಲಿ ಯಾವುದೇ ರೀತಿಯ ಆರ್ನಮೆಂಟ್ಸ್ ಇದ್ದರೆ ಅವರ ಕೈಯಲ್ಲಿರುವಂಥ ಬಳೆ ಅಥವಾ ಖಡ್ಗ, ಕಾಲಿನಲ್ಲಿರುವಂಥ ಉಂಗುರ, ಈ ಥರ ಬೇರೆ ಬೇರೆ ಮಾದರಿಯದ್ದು ಆತ ಹೇಳಿರುವಂಥ ಆರೋಪದಲ್ಲಿ ಇರುವಂಥ ಸಾಧ್ಯತೆ ಇದೆ. ಹಾಗಾಗಿ ಅಲ್ಲಿ ಬಟ್ಟೆಗಳು ಸಿಗುವಂಥ ಸಾಧ್ಯತೆ ಕೂಡ ಇದೆ ಸಮಾಧಿಯ ಒಳಗಡೆ. ಸೊ ಅದನ್ನು ಸಂಗ್ರಹ ಮಾಡ್ತಾರೆ ಮತ್ತು ಭೂಮಿಯ ಮಾದರಿಯನ್ನು ಸಂಗ್ರಹ ಮಾಡ್ತಾರೆ. ಮಣ್ಣಿನ ಮಾದರಿ ಯಾವ ತರ ಇದೆ ಅದು FSL ಸಂಗ್ರಹ ಮಾಡುತ್ತೆ ಮತ್ತು ಫುಟ್ ಪ್ರಿಂಟ್ ಏನಾದರೂ ಇದೆಯಾ ಅನ್ನುವಂಥ ರೀತಿಯಲ್ಲಿ ಅದನ್ನ ಕೂಡ ಪಡೆಯುವಂಥ ಸಾಧ್ಯತೆ ಇದೆ. ಸೊ ಇವತ್ತು ಸಿಕ್ಕಂತ ಸಂದರ್ಭದಲ್ಲಿ ಇದು AC ಅವರ ನೇತೃತ್ವದಲ್ಲಿ ನಡೆಯುತ್ತೆ. ಆ ಸಂದರ್ಭದಲ್ಲಿ ಒಂದು ಫಾರೆನ್ಸಿಕ್ ವಿಶ್ಲೇಷಣೆ ಅನ್ನುವಂಥದ್ದಲ್ಲಿ ಆರಂಭವಾಗುತ್ತೆ. ಒಂದು ಅಂದಾಜನ್ನು ಅವರು ಮಾಡೋದಕ್ಕೆ ಶುರು ಮಾಡ್ತಾರೆ. ಅದು ಆ ಥರ ಲಿಂಗ ಆಗಿರ್ಬೋದು, ವಯಸ್ಸು, ಎತ್ತರ, ಯಾವುದಾದ್ರೂ ಗಾಯದ ಗುರುತುಗಳು ಇದೆಯಾ, ಅಂದರೆ ಬುಲೆಟ್ ವೂಂಡ್ ಆಗಿರ್ಬೋದು ಅಥವಾ ತಲೆ ಬುರುಡೆ ಮೇಲೆ ಏನಾದರೂ ಹೊಡೆತಗಳು ಇರುವಂಥದ್ದು, ಬೋನ್ ಫ್ರ್ಯಾಕ್ಚರ್ ಆಗಿರುವಂಥದ್ದು ಅಥವಾ ಕಟ್ ಮಾರ್ಕ್ಸ್ ಇರುವಂಥದ್ದು, ಏನಾದರೂ ಇರಿತದ ಮಾರ್ಕ್ಗಳಿರುವಂಥದ್ದು, ಇದನ್ನು ಕೂಡ ಅವರು ಗಣನೆಗೆ ತೆಗೆದುಕೊಳ್ತಾರೆ. ಸೊ ಇದೆಲ್ಲವನ್ನು ಸಂಗ್ರಹಿಸಿದ ಬಳಿಕ ಅದನ್ನು DNA ಫೈಂಡಿಂಗ್ಸಿಗೆ ಕಳಿಸಲಾಗುತ್ತೆ ಮತ್ತು ಮಿಸ್ಸಿಂಗ್ ಡೇಟಾ DNA ಫೈಂಡಿಂಗ್ಸಿಂದ ಒಂದು ವಯಸ್ಸು ಸಿಗುತ್ತೆ ಮತ್ತು ಎಷ್ಟು ವರ್ಷದ ಹಿಂದೆ ಹೂತಿರ್ಬೋದು ಅನ್ನುವಂಥ ಅಂದಾಜು ವರ್ಷವೂ ಕೂಡ ಸಿಗುತ್ತೆ. ಆ ಬಳಿಕ ಮಿಸ್ಸಿಂಗ್ ಮಾಸ್ ಡೇಟಾ ಏನಿದೆ, ಈ ಹಿಂದೆ ಮಿಸ್ಸಿಂಗ್ ಆಗಿರುವಂಥ ಡೇಟಾಗಳು ಏನಿದೆ ಅದರೊಂದಿಗೆ ಅದನ್ನು SIT ಅಧಿಕಾರಿಗಳು ತಾಳೆ ಹಾಕುವಂಥ ಸಾಧ್ಯತೆಗಳು ಕೂಡ ಇದೆ. ಇದರೊಂದಿಗೆ ಇವತ್ತು ಮೆಡಿಕಲ್ ಎಕ್ಸ್ಪರ್ಟ್ಸ್ ಕೂಡ ಇರ್ತಾರೆ. ಸೊ ಅಗಿಯುವಂಥ ಸಂದರ್ಭದಲ್ಲಿ ಮಿನಿಮಮ್ 6 ಫೀಟ್ ಅಗಿಬೇಕು ಅನ್ನುವಂಥ ರೂಲ್ಸ್ ಇದೆ ಮತ್ತು ಅಗಿಯುವಂಥ ಸುತ್ತಳತೆಯಲ್ಲಿ 4 ದಿಕ್ಕಿನಲ್ಲೂ ಕೂಡ ಅದನ್ನು ಕವರ್ ಮಾಡುವಂಥದ್ದು, ಪರದೆಯ ಮೂಲಕ ಅದನ್ನು ಕವರ್ ಮಾಡುವಂಥ ವಿಚಾರಗಳು ಕೂಡ ಇದೆ. ಮತ್ತು ನಿನ್ನೆ ರಾತ್ರಿಯಿಂದ 13 ಜಾಗಗಳಿಗೂ ಕೂಡ ಶಸ್ತ್ರಸಜ್ಜಿತವಾಗಿರುವಂಥ ANF ಮತ್ತು ಪೊಲೀಸ್ ಸಿಬ್ಬಂದಿಗಳನ್ನು ಭದ್ರತೆಗೋಸ್ಕರ ನಿಯೋಜನೆ ಮಾಡಿದ್ದಾರೆ. ರಾತ್ರಿ ಅಂತ ನೋಡದೆ, ಮಳೆ ಅಂತ ನೋಡದೆ ನಿನ್ನೆಯಿಂದ ಕೂಡ ಅವರು ಇದಕ್ಕೆ ಭದ್ರತೆಯನ್ನ ಕೊಡ್ತಾ ಇದ್ದಾರೆ ಮತ್ತು ಒಂದು ಶಿಫ್ಟ್ನ ಅಧಿಕಾರಿಗಳನ್ನ ಈಗಾಗಲೇ ರಿಲೀವ್ ಕೂಡ ಮಾಡಲಾಗಿರುವಂಥದ್ದು. ಈಗ ಸದ್ಯ AC ಅವರಿಗೋಸ್ಕರ ವೇಟಿಂಗ್, SIT ಅಧಿಕಾರಿಗಳಿಗೋಸ್ಕರ ವೇಟಿಂಗ್. ಅನಾಮಿಕ ವ್ಯಕ್ತಿ ಇನ್ನೇನು ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ SIT ಕಚೇರಿ ಇದೆ ಠಾಣೆಯ ಸಮಿತ, ಅಲ್ಲಿ ಆಗಮಿಸ್ತಾನೆ. ಸೊ ಇವತ್ತು 1-2 ಜಾಗಗಳನ್ನ ಮಾರ್ಕ್ ಮಾಡಿ ಆ ಬಳಿಕ ಇಲ್ಲಿ ಉತ್ಖನನದ ಪ್ರೊಸೆಸ್ ನಡೆಯುತ್ತೆ ಅನ್ನುವಂಥ ನಿರೀಕ್ಷೆಗಳು ಕೂಡ ಇದೆ. ಯಾಕಂದ್ರೆ ಈಗಾಗಲೇ ಆತ ಮಾರ್ಕ್ ಮಾಡಿದ್ದಾನೆ. ಉತ್ಖನನ ಮಾಡುವ ಸಂದರ್ಭದಲ್ಲಿ ಆತನ ಅವಶ್ಯಕತೆ ಇರೋದಿಲ್ಲ. ಹಾಗಾಗಿ ಇದಕ್ಕೆ ಈ ಸಮಾಧಿ ಅಗೆಯುವಂತ ಏನು ಇಡೀ ಜಗತ್ತು ಕಾಯ್ತಾ ಇದೆ, ಸಮಾಧಿ ಯಾವಾಗ ಅಗಿತಾರೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಅಲ್ಲಿ ಅಸ್ಥಿಪಂಜರ ಸಿಗುತ್ತಾ ಇಲ್ವಾ, ಎಲ್ಲ ಊಹಾಪೋಹ ಎಲ್ಲ ಪ್ರಶ್ನೆಗಳಿಗೂ ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಉತ್ತರ ಸಿಗುತ್ತೆ.